ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ ಶಾಸಕರಿಗೆ ವಿಧಾನಸಭೆಯ ಅಧಿವೇಶನದ ಕೊನೆಯ ದಿನ ಒಂದು ದಿನಕ್ಕೆ ಸಸ್ಪೆಂಡ್ ಆದ್ರೆ ಏನಾಯ್ತು ಎಂಬ ಧೋರಣೆ ಇತ್ತು. ಅದಕ್ಕಾಗಿಯೇ 6 ತಿಂಗಳ ಕಾಲ ಅಮಾನತು ಮಾಡಲಾಗಿದೆ. ಮುಂದೆಯೂ ಕೂಡ ಇದೇ ರೀತಿ ಮಾಡಿದಲ್ಲಿ ಅವರನ್ನ ವಜಾ ಮಾಡಲಾಗುತ್ತೆ. ಬಳಿಕ ಕೋರ್ಟ್ನಲ್ಲಿ ನಿರ್ಧಾರವಾಗಲಿ ಎಂದು ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಮಾತನಾಡಿದ ಅವರು, ಸದನದ ಗೌರವ ಉಳಿಸಬೇಕಾದ್ರೆ ಇಂತಹ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಸ್ಪೀಕರ್ ಸದನದ ಸುಪ್ರೀಂ ಪವರ್ ಡಿಫಾಮೇಷನ್ ಕಾಯ್ದೆ ಬಲವಾಗಿದೆ. ಆದರೆ ಸ್ಪೀಕರ್ ಸ್ಥಾನದಲ್ಲಿ ಹಿಂದೆ ಕುಳಿತವರು ಬಲವಾಗಿದ್ರೆ ಎಲ್ಲವೂ ಸರಿಯಾಗುತ್ತೆ. ಹಿಂದೆ ಇಂತಹ ಘಟನೆಗಳು ನಡೆದಾಗ ಅಂದಿನ ಸ್ಪೀಕರ್ ಸ್ಥಾನದಲ್ಲಿ ಇದ್ದವರು ಸರಿಯಾಗಿ ಕ್ರಮ ಕೈಗೊಳ್ಳದಿದ್ದ ಕಾರಣ ಮತ್ತೆ ಇಂತಹ ಘಟನೆಗಳು ಮರುಕಳಿಸುವಂತಾಗಿದೆ. ಅವರಿಗೆ ಧೈರ್ಯ ಇರಲಿಲ್ಲ, ಹಾಗಾಗಿ 6 ತಿಂಗಳ ಅಮಾನತು ಮಾಡಿಲ್ಲ. ನನಗೆ ಧೈರ್ಯ ಇದೆ, ನಾನು ಮಾಡಿದ್ದೇನೆ ಎಂದಿದ್ದಾರೆ. ಧನವಿನಿಯೋಗ ಬಿಲ್ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಆ ಒಂದು ಗೊಂದಲ ಮತ್ತು ಆ ಒಂದು ಘಟನೆ ಅತ್ಯಂತ ವಿಷಾದನೀಯ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕೆ. ಅದ ಸಂವಿಧಾನ ಪೀಠದ ಗೌರವ ಉಳಿಸಿಕೊಳ್ಳಿಕ್ಕೆ ಸಭಾಧ್ಯಕ್ಷನಾಗಿದ್ದುಕೊಂಡು ನಮ್ಮ ಮಿತ್ರ ಶಾಸಕರನ್ನು ನಾನು ಇವತ್ತು 6 ತಿಂಗಳವರೆಗೆ ನಾನು ಸಸ್ಪೆಂಡ್ ಮಾಡಬೇಕು. ಆದ ಕಾರಣ ಈ ಸಸ್ಪೆನ್ಷನ್ ಅದು ಯಾರು ಕೂಡ ಅವ್ರಿಗೆ ಕೊಟ್ಟಂತ ಶಿಕ್ಷೆ ಅಂತ ಭಾವಿಸಿದ್ದು ಬೇಡ. ಅದನ್ನು ತಿದ್ದಿಕೊಂಡು ಅವರು ಉತ್ತಮವಾದ ಜನಪ್ರತಿನಿಧಿ ಆಗಲಿಕ್ಕೆ ಅವರನ್ನು ತಕೊಂಡಂತ ಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ಯಾವುದೇ ಒಂದು ಸಸ್ಪೆನ್ಷನ್ ಅಥವಾ ಏನೊಂದು ಕೊಡುದು ಅದು ಶಿಕ್ಷೆ ಅಂತಲ್ಲ. ಅವ್ರು ಇನ್ನಷ್ಟು ಉತ್ತಮವಾದ ಯಾವ ರೀತಿ ಸಂವಿಧಾನ ಇದೆ, ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು, ಮತ್ತೆ ಯಾವ ರೀತಿ ನಾವು ಉತ್ತಮವಾದ ಜನಪ್ರತಿನಿಧಿ ಆಗ್ಬೇಕಂತೇಳಿ ಅರ್ಥಕೊಳ್ಳಲು ಮಾಡಿದಂತ ಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಅವತ್ತು ನಡೆದಂತ ಘಟನೆ ಇಡೀ ರಾಜ್ಯದ ಒಂದು ಜನತೆಗೆ ಅಸಹ್ಯ ಮೂಡಿಸಿದೆ. ಜನಪ್ರತಿನಿಧಿಗಳಿಗೆ ರಾಜ್ಯ ಬರೇ ಕೆಲವು ಮಂದಿಗಳು ಈ ರೀತಿಯ ಒಂದು ಅಸಹ್ಯವಾದ ಆ ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡೋ ಕಾರಣ ಅದು ನೋಡುವವರಿಗೆ ಇಡೀ ನಮ್ಮ ರಾಜ್ಯದ ಘನತೆ ಎಲ್ಲಿಗೆ ಬಂದು ನಿಂತಿದೆ. 6 ಮಂತ್ಸ್ ಯಾಕೆಂತ ಹೇಳಿದ್ರೆ ಹಿಂದೆಲ್ಲವೂ ಕೂಡ ಆ ಅಧಿವೇಶನ ಇರುವ ತನಕ ವಾಟ್ ವಾಸ್ ದ ಇಂಟೆನ್ಷನ್? ದೇ ನೋ ಫೈನಾನ್ಸ್ ಬಿಲ್ ಇಸ್ ಕಮಿಂಗ್ ಆನ್ ದ ಲಾಸ್ಟ್ ಡೇ. ಫೈನಾನ್ಸ್ ಬಿಲ್ ನಾನೇನಾದ್ರು ಪಾಸ್ ಮಾಡದಿದ್ದಲ್ಲಿ ಆ ಗೊಂದಲದಲ್ಲಿ ಧನ ವಿನಿಯೋಗ ಬಿಲ್ ಅನ್ನು ನಾವು ಪಾಸ್ ಮಾಡದಿದ್ರೆ ವಾಟ್ ವಿಲ್ ಬಿ ದಿ ಇಶ್ಯೂ ಟುಡೇ? ಕ್ಯಾನ್ ಎನಿವನ್ ಟೇಕ್ 1 ರೂಪಿ ಫ್ರಮ್ ದಿ ಟ್ರೆಜರಿ? ಯಾವ್ದು ಸ್ಯಾಲರಿ ಆಗ್ತದ, ಯಾವ್ದು ಡೆವಲಪ್ಮೆಂಟ್? ಅದು ಎಲ್ಲಿಯೂ ಕೂಡ ಫೈನಾನ್ಸ್ ಬಿಲ್ಲಿಗೆ ಮತ್ತು ಧನ ವಿನಿಯೋಗ ಬಿಲ್ಲಿಗೆ ಯಾರು ಕೂಡ ಅಪೇಕ್ಷೆ ಮಾಡುದಿಲ್ಲ ಇಷ್ಟು ತನಕ. ಯಾಕೆ? ಫೈನಾನ್ಸ್ ಬಿಲ್ ಹ್ಯಾಸ್ ಟು ಪಾಸ್ ಬಿಕಾಸ್ ಸ್ಟೇಟ್ ಹ್ಯಾಸ್ ಟು ರನ್. ಫೈನಾನ್ಸ್ ಬಿಲ್ ಪಾಸ್ ಆಗದಿದ್ದಲ್ಲಿ ನಾಳೆ ಒಂದೇ ಒಂದು ಅಕೌಂಟ್ಗೆ ಒಂದು ನಯ ಪೈಸೆ ಬರುವುದಿಲ್ಲ, ಒಂದೇ ಒಂದು ಸ್ಯಾಲರಿ ಆಗುದಿಲ್ಲ, ಡೆವಲಪ್ಮೆಂಟ್ ಪೆಂಡಿಂಗ್ ಎಲ್ಲ ಕೂಡ ಫೈನಾನ್ಷಿಯಲ್ ಬಂದು ಬಿಡ್ತದೆ. ಮತ್ತು ಬೇರೆ ಬಿಲ್ಲಿನಾಗೆ ಅದನ್ನು ಮುಂದೆ ಅಜೆಂಡ್ ಮಾಡಿ ಮುಂದಕ್ಕಾಗಿ ಮತ್ತೆ ತರಲಿಕ್ಕೆ ಆಗುದಿಲ್ಲ. ಅದೊಮ್ಮೆ ಮುಖ್ಯಮಂತ್ರಿಗಳು ನಾನು ಮಂಡಿಸ್ತೇನೆ ಅಂತ ಹೇಳಿದ ನಂತರ ಅದನ್ನು ನಾನು ಫಿನಿಶ್ ಮಾಡಲೇಬೇಕು. ಅಂಡ್ ವಾಟ್ ಇಸ್ ದ ಇಂಟೆನ್ಷನ್? ಲಾಸ್ಟ್ ಡೇ ನಮ್ಮನ್ನು ಸಸ್ಪೆಂಡ್ ಮಾಡಿದ್ರೆ ಎಷ್ಟಕ್ಕೆ? 21 ದಿವಸಕ್ಕೆ ಮಾತ್ರ ಆಗುದು. ಅದ್ರಲ್ಲಿ ಏನಾಯ್ತು? ಏನಾಗುದಿಲ್ಲ ಅಲ್ಲ. ಅರೆ ಬರೀ ಒಂದು ಅಲ್ಲಿ ತನಕ ಮಾತದೆ ಅಂತ ಹೇಳಿ ನಾವೇನು ಕೂಡ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದ? ಅದು ಇಸ್ ಸ್ಪೀಕರ್ ಡಿಸ್ಟ್ರಿಬ್ಯೂಷನ್ ಈ ಪವರ್. ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪು ಅವರಿಗೆ ಫಸ್ಟ್ ಅರ್ಥ ಆಗ್ಬೇಕು. ತಪ್ಪು ಅರ್ಥ ಆಗ್ಬೇಕಾದ್ರೆ ಕೂತ್ಕೊಂಡು 10 ಸಲ ಅವ್ರು ಮಾಡಿದಂತ ವರ್ತನೆಯನ್ನು ಟಿವಿ ಮುಂದೆ ಕೂತ್ಕೊಂಡು ನೋಡ್ಬೇಕು. ಅವಾಗ ಮಾತ್ರ ಅವರಿಗೆ ಅದರ ಅರ್ಥ ಆಗ್ತದೆ. ಈ ರಾಜ್ಯದಲ್ಲಿ ಸದನಕ್ಕಿಂತ ದೊಡ್ಡ ಸಂವಿಧಾನದ ಸಂಸ್ಥೆ ಬೇರೆ ಯಾವುದು ಕೂಡ ಇಲ್ಲ. ಸದನದಲ್ಲಿ ಅಧ್ಯಕ್ಷರ ಪೀಠಕ್ಕಿಂತ ದೊಡ್ಡದು ಯಾವುದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇದು ಗೊತ್ತಿದ್ದು ಕೂಡ ಮೇಲೆ ಬರುದು, ಗದ್ದಲ ಮಾಡುದು, ಇದ್ದಂತ ಪೇಪರ್ ಅನ್ನು ಇದು ಮಾಡುದು, ಬಿಲ್ ಅನ್ನು ಕೈಲಿಕ್ಕೆ ತಗೊಳ್ಳಿಕ್ಕೆ ಪ್ರಯತ್ನ ಪಡುದು, ಯಾವುದೇ ರೀತಿಯಿಂದ ನಮ್ಗೆ ಸಹಿಸಲಿಕ್ಕೆ ಸಾಧ್ಯ ಉಂಟಾ? ಅವರು ಮಾಡದಿದ್ದ ಕಾರಣ ಇದೆಲ್ಲ ರಿಪೀಟ್ ಆಗ್ಲಿಕ್ಕೆ ಸಾಧ್ಯ. ಅವರವತ್ತು ಕೂತ್ಕೊಂಡು ಧೈರ್ಯವಾಗಿ ಸ್ಟ್ರಿಕ್ಟ್ ಆಗಿ ಮಾಡ್ತಿದ್ರೆ ಇದು ಬರ್ತಿತ್ತ ಪರಿಸ್ಥಿತಿ? ಈಗ ಇದನ್ನು ಹಿಂದಿನವ್ರು ಮಾಡ್ಲಿಲ್ಲ, ನಾನು ಯಾಕೆ ಮಾಡ್ಬೇಕಂತ ಬಿಟ್ರೆ ನಾಳೆ ಬಂದು ಇವರು ಚೇರಲ್ಲಿ ಕೂತ್ಕೊಳ್ತಾರೆ. ಮತ್ತೆ ಆಗ ಕೂಡ ಸುಮ್ಮನಿದ್ರೆ ಇನ್ನು ಅರೆ ಈಗ ವಿರುದ್ಧ ಯಾರ್ದೊಬ್ಬ ಧೈರ್ಯವಾಗಿ ತೀರ್ಮಾನ ತಗೊಳ್ಬೇಕಲ್ಲ. ಅವ್ರಿಗೆ ಧೈರ್ಯ ಇರ್ಲಿಲ್ಲ, ಅವ್ರು ಮಾಡ್ಲಿಲ್ಲ.
ನನ್ಗೆ ಧೈರ್ಯ ಇದೆ, ನಾನು ತಗೊಂಡಿದ್ದೇನೆ. ಇದಷ್ಟೇ ಪ್ರಶ್ನೆ ಇದರಲ್ಲಿ. ನೀವು ಆ ಕ್ಷಣದಲ್ಲಿ ನಿಮ್ಮ ಮಾಡುವಾಗ ಆದ್ರೆ ಮಾರ್ಷಲ್ ದೂರ ನಾನು ಕೇಳುವಂತದ್ದು ಮಾರ್ಷಲ್ ಯಾಕೆ ದುಡ್ಬೇಕು, ಇವ್ರಿಗೆ ಗೊತ್ತಿದೆ ಅಲ್ಲಿ ನಾವು ಹೋಗ್ಬಾರ್ದಂತೇಳಿ, ಮತ್ತೆ ಬರ್ಬೇಕಲ್ಲಿ ಒಂದು. ಸೆಕೆಂಡ್, ಇವಾಗ ಮಾರ್ಷಲ್ ಬಂದು ಈ ಕಡೆ ದೊಡ್ಡದು, ಅವ್ರು ಆ ಕಡೆ ದೊಡ್ಡದು, ಇಲ್ಲಿ ಹೆಚ್ಚು ಕಮ್ಮಿ ನನ್ನ ಬಿಲ್ ಬಾಕಿ ಆಗ್ತದಲ್ಲ. ನನ್ಗೆ ಅಲ್ಲಿ ಅವಾಗ ಏನ್ ಘಟನೆ ನಡೆದಿದೆ ಅದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನನಗೆ ನನ್ನ ಬಿಲ್ ಪಾಸ್ ಆಗ್ಬೇಕು. ದಟ್ ವಾಸ್ ಮೈ ಮೇನ್ ಏಮ್. ಅದಕ್ಕೆ ಅಷ್ಟು ತಾಳ್ಮೆಯಿಂದ ನಾವು ಇದ್ದದ್ದು, ಏನ್ ಬೇಕಾದ್ರೂ ಮಾಡ್ಲಿ ಅವರಂತೆ, ನಮ್ಮ ಬಿಲ್ ಒಂದು ಪಾಸ್ ಆಗ್ಲಿ. ಬಿಲ್ ಪಾಸ್ ಆದ ನಂತರ ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಅದು ಬಂದ ವಿಚಾರ. ನೆಕ್ಸ್ಟ್ ಡಿಸಿಷನ್ ಮತ್ತೆ ಆದ್ರೆ ಮತ್ತೆ ಡಿಸ್ಮಿಸ್ ಮಾಡುದು ನಾನು ಇದ್ರೆ ಕೋರ್ಟ್ ವಿಲ್ ಡಿಸೈಡ್ ಆನ್ ದಟ್. ನೋಡಿ, ಇದು ಸದನ ತಗೊಂಡ ತೀರ್ಮಾನ. ಐ ಹ್ಯಾವ್ ನೇಮ್ ದೆಮ್. ಸದನ ತೀರ್ಮಾನ ತಗೊಂಡಿದೆ, ಅದು ಚರ್ಚೆ ಮಾಡ್ತೇವೆ. ವಜಾ ಮಾಡುದಂತ ಅಲ್ಲ, ಹಾಗೆಲ್ಲ ರಿಪೀಟ್ ದ ಸೇಮ್ ಥಿಂಗ್ ಅಂತ ರಿಪೀಟ್ ಮಾಡಿ ಇದರ ಒಂದು ಘನತೆಗಾರ ಉಳಿಸಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಎಕ್ಸ್ಟ್ರೀಮ್ ಸ್ಟೆಪ್. ಹಾಗೆಲ್ಲ ಸೇಮ್ ಹ್ಯಾಬಿಚುವಲ್ ಮಾಡಿದ್ರೆ ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಿ ಬಂದ್ರೆ ಮಾಡಿದ ತಪ್ಪು ಮಾಡಿದ್ರೆ ಮಾಡುದು. ತಮ್ಮ ಮೊನ್ನೆ ಫಸ್ಟ್ ಆಯ್ತು, ಒಂದು ಸಸ್ಪೆಂಡ್ ಮಾಡಿದ್ರೆ 3 ದಿವಸಕ್ಕೆ, ಹೌದಾ? 3 ದಿವಸ ಸಸ್ಪೆನ್ಷನ್ ಆಗಿದೆ ಫಸ್ಟಿಗೆ. ತದನಂತರ ಲಾಸ್ಟ್ ಡೇ ಇದನ್ನು ತಗೊಂಡ್ ಬರ್ತಾರೆ, ನಾವು 6 months. ಮತ್ತೆ ಪೊಲೀಸರು ಮತ್ತೆ ಅದಕ್ಕೆ ಬೇಕು, ಮತ್ತೆ ನಮ್ದು ಕೂಡ ಅದು ಚೇಂಜ್ ಆಗ್ತದಲ್ಲ ನಾವು. ಬಟ್ ವಾಟ್ ಐ ಆಮ್ ಸೇಯಿಂಗ್, ನಾನಂದ್ರೆ ಯಾರಾದ್ರೂ ಕೂಡ ಇದಕ್ಕೆ ಚೇರಿಗೆ ಅವಮಾನ ಮಾಡುವಾಗ ಅಥವಾ ಅಸೆಂಬ್ಲಿ ಒಂದು ಅಸಹ್ಯವಾದ ಒಂದು ವಾತಾವರಣ ನಿರ್ಮಾಣ ಮಾಡುವಾಗ, ಇವರು ಕೆಲವೇ ಜನ ಅದರಲ್ಲಿ ಮಾಡಿರ್ಬಹುದು, ಆದ್ರೆ ಬೇರೆ ರಾಜ್ಯದಲ್ಲಿ ಮತ್ತು ಬೇರೆ ದೇಶ ನೋಡುವಾಗ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಕಪ್ಪು ಚುಕ್ಕಿ ಆಗಿದೆ. ಅಥವಾ ನಮ್ಮ ಅರ್ಥ ಮಾಡಿಕೊಳ್ಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.